ವೇರ್ ಮಾಡಿದ್ದೀವಿ ಅಂತ ಆಮೇಲೆ ತೋರಿಸ್ತೀವಿ. ಇದು ಡೇ 2. ಇವತ್ತಿಂದ ಆ್ಯಕ್ಚುಲ್ ಐಟಿನರಿ ಸ್ಟಾರ್ಟ್ ಆಗುತ್ತೆ. ನಿನ್ಬೆನ್ ಬೋಟ್ ರೈಡ್, ಮೌಂಟೇನ್ ಕ್ಲೈಂಬಿಂಗು, ಅದು ಇದು ಏನೇನೋ ಇದೆ. ವಿಲೇಜ್ ಸೈಡ್ ಪ್ಯೂರ್ ಮಳೆ ಬರ್ತಿದೆ. ಹೋಪ್ ಇಟ್ ಡಸಂಟ್ ರೈನ್ ಬಿಕಾಸ್ ಏನು ಅಂಬ್ರೆಲಾನು ಎತ್ಕೊಂಡ್ಬಂದಿಲ್ಲ. ದೊಡ್ಡ ಇಷ್ಟೊಂದು ರೆಡಿಯಾಗಿ ಬರ್ಕೊಂಡಿದ್ದೀವಿ. ಅಂಬ್ರೆಲಾನು ಇಲ್ಲ, ಏನೂ ಇಲ್ಲ. ಕೂದಲು ಏನೇನೋ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದು ಏನೇನೋ ಆಗಿದೆ ಇವಾಗ. ಅದು ಎದ್ದಿರೋದು ಲೇಟು. ಗೈಸ್ 5 ಅಲ್ರಾಮ್ ಇಟ್ಟಿದ್ದು ಅದು ಹೊಡ್ಕೊಂಡಿಲ್ಲ. ಶಿ ಗಾಟ್ ಅಪ್ ಎಟ್ 5:45. ಅದು ನಾನು ತಿಂದ್ಬಿಟ್ಟು ರೆಡಿಯಾಗಿ ಡಬ್ಬ ಅಂತ. ಸೊ ಒನ್ಸ್ ವಿ ರೀಚ್ ಲೊಕೇಶನ್ ವಿಲ್ ಗೆಟ್ ಬ್ಯಾಕ್. 30 minutes ಬ್ರೇಕ್. ಹಾಟ್ ಚಾಕ್ಲೇಟ್ ಕುಡಿದ್ರೆ ಏನೋ ಎಷ್ಟೇ ಮಾಡ್ತೀವಿ ಲಾಸ್ಟಿಗೆ ಫೈನಲಿ ಮಳೆ ಬರ್ತಾ ಇದೆ. ಒಂದು 2 to 3 kilometers ಸೈಕ್ಲಿಂಗ್ ಮಾಡಿಕೊಂಡು ಆಮೇಲೆ ಇವಾಗ ಲಂಚಿಗೆ ಬಂದಿದ್ದೀವಿ. ಸಕಲಾಗಿದೆ. ವೈಡ್ ಸ್ಪ್ರೆಡ್ ಆಫ್ ಕಾಫಿ. ಟೇಸ್ಟಿ ಇದೆ ಇಲ್ಲಿ ಫುಡ್. ಟಯರ್ಡ್ ಆಯಿತು. 2 hours ನಿನ್ಬಿನ್ ಝೋನಲ್ಲಿ ಫುಲ್ಲು ಒಂದು ವಿಲೇಜ್ ಒಳಗಡೆ ಸೈಕ್ಲಿಂಗ್ ಮಾಡಿದ್ದು. ಫುಲ್ ವೆಟ್ ಡ್ರೆಸ್ ಎಲ್ಲ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತಿನ ಪ್ಲ್ಯಾನು ಕೊಕೊನಟ್ ಬೋಟ್ ರೈಡ್ ಆ್ಯಂಡ್ ಒಯಾನ್ ಸಿಟಿ ಲ್ಯಾಂಟನ್ ಸಮಥಿಂಗ್ ಏನೋ ಫೇಮಸ್ ಅಂತೆ ಅಲ್ಲಿಗೆ ಹೋಗ್ತಾ ಇರೋದು. ಆನ್ ದ ವೇ ಈ ಥರ ಮಾರ್ಬಲಲ್ಲಿ ಮಾಡಿರೋ ಅಂತಹ ಬುದ್ಧ ಆ ಥರದ್ದೆಲ್ಲ ಒಂದು ಫೇಮಸ್ ಶಾಪು. ಸೊ ಅದನ್ನ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ. ಶೋ ಪೀಸಸ್ ಇದೆಲ್ಲ. ಹಲೋ, ಲಾಫಿಂಗ್ ಬುದ್ಧ ಮಾರ್ಬಲ್ ಅಲ್ಲಿ ಮಾಡಿರೋದು. ಇಲ್ಲಿ ಮಾರ್ಬಲ್ ಫೇಮಸ್ ಅಂತೆ. Hi guys, Jeevita wants to talk to you. ಅಂದ್ರೆ ಫ್ಲೈಟ್ ಗೇಟ್ ಬಂದ್ಬಿಟ್ಟು 2 ಅವ್ರಿಗೆ ಗೊತ್ತಿಲ್ಲ. 6 ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಬರುತ್ತೆ ಫ್ಲೈಟು ಅಂತ. ಸುಮ್ಮನೆ ಕೂರಿಸ್ಬಿಡೋದು ಜನರನ್ನ ಕರ್ಸ್ಬಿಟ್ಟು. ಫ್ಲೈಟೇ ಬಂದಿಲ್ಲ ಅಲ್ಲ ಹೋದ್ರೆ ಅಪ್ಡೇಟ್ ಮಾಡೋದು. ಇಲ್ಲ ಈಗ ಅವರು ಫ್ಲೈಟ್ ನಿಂತ ಮೇಲೆ ಗೊತ್ತಾಗುತ್ತೆ. ಓ ಎಲ್ಲಿ ನಿಂತಿದೆ ಆ ಗೇಟ್ ಹೇಳ್ಬೇಕು ಅಂತ. ಅದ್ರಿಗಿಂತ ಮುಂಚೆ ಅವ್ರಿಗೆ ಗೇಟೇ ಗೊತ್ತಿರಲ್ಲ. ಯಾವ ಗೇಟಲ್ಲ ಇವ್ರಿಗೆ ಕಳಿಸ್ಬೇಕು ಅಂತ. ಅಷ್ಟಿದೆ. ಎಂಥದ್ದು ವಿಜೆ ಟೇರ್ಸ್ ವರ್ಸ್ಟ್ ಎವರ್. ಯಾರು ಕರೆಕ್ಟಾಗಿ ಏನು ಹೇಳೋದೇ ಇಲ್ಲ. ಸುಮ್ಮನೆ ಓಡಾಡ್ತಾ ಇರ್ಬೇಕು. ನಾವಿಬ್ರು ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವಿ. ಹೆಂಗೋ ಫೈನಲ್ ಕಾಲ್ ಕರೀತಾರಲ್ಲ ಅಷ್ಟು ತನಕ ಎಷ್ಟು ಶಾಪಿಂಗ್ ಮಾಡಿದ್ದಾರೆ. ಅವ್ರು ಮಾಡಿರೋದು ಹೇಳ ತೋರ್ಸ್ಲಾ? ಬಾಟಲ್ ನೋಡಿ ಹೆಂಗಿದೆ. ಏನಿದು ಅಂತ ಸ್ವಂತ ಮಾರ್ಕೆಟಿಗೆ ಬಂದಂಗಿದೆ. ನಮಗೆ ಆಲ್ಮೋಸ್ಟ್ 7-8 days ಅಂತ ರೆಡಿ ಆಗಿ ಒಂಚೂರು ಮನ್ಸೇ ಇಲ್ಲ. ಬಟ್ ಹೆಂಗಿದೆ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಮಾತ್ರ ಇಬ್ರು ಜಿಗಿ ಅಂತ ರೆಡಿ ಆಗ್ಬಿಡ್ತೀವಿ. ಇಲ್ಲಿ ಫಸ್ಟ್ ಆಫ್ ಆಲ್ ಇಷ್ಟೊಂದು ಡಿಲೇ. ನಮ್ದು ಇದ್ದಿದ್ದು ಎಷ್ಟೊತ್ತಿಗೆ 12ಗೆ ಇದ್ದಿದ್ದು ಫ್ಲೈಟು. ಅದು 8ಗೆ ಹೋಗಿದ್ದೆ ಅಂತ, ನೈಟ್ 8ಗೆ. ಸೊ ಅದ್ರದ್ದು ಇನ್ನೊಂದು ರಿವೈಸ್ಡ್ ಬಂದ್ಬಿಟ್ಟು 2:30ಗೆ. ಅದು ಎಲ್ಲಿ ನಿಲ್ಸಿದಾರಂತ ಅವ್ರಿಗೆ ಗೊತ್ತಿಲ್ಲ. ಇವಾಗೆಲ್ಲೋ ಹೋಗಿ ಅಂದ್ರು ಸೀದಾ ಬಂದಿರ. ಒಟ್ಟು ಫೈನಲ್ ಕಾಲ್ ತನಕನೂ ಎಲ್ಲೂ ಎದ್ದೋಗ್ತಾ ಇಲ್ಲ. ಬಲ್ಕೊಂಡ್ಬಿಟ್ಟಿದ್ದೀವಿ. ಏನಾದ್ರೂ ಒಂಚೂರು ಸ್ಪೇಸ್ ಇದೆ ಕುತ್ಕೊಳ್ಳೋದಕ್ಕೆ, ಅದಕ್ಕೆ ಕುತ್ಕೋಬಹುದು. This is the current update and it's not easy in VJet Airlines. Guys, ಇದ್ರ ಜೊತೆ ಇನ್ನೊಂದು ಕತೆ ಏನು ಗೊತ್ತಾ? I lost my boarding pass. ಎಲ್ಲೋ ಇಟ್ಬಿಟ್ಟಿದ್ದೀನಿ, ಗೊತ್ತಿಲ್ಲ ಎಲ್ಲೋಗಿದೆ. Hi guys, ಇವತ್ತು ಚೂಚಿ ಟನಲ್, ಆದರೆ ಇವ್ರ ಹತ್ರ ಗೂಚಿ ಟನಲ್ ಅಂತ ಹೇಳ್ತಾರೆ.
ನಾಳೆ ಒಂದಿನ ಮುಗೀತು. So sad and I miss coffee here. Okay, Chulchi Tunneligu hogi I'll catch you guys. Bye. I like to see inside the tunnel. A lot of tourists ask me, Harry, how to see inside? Because inside very dark, isn't it? But first we use the oil lamp or candle. You know oil lamp? Candle. But that's when they use the fire, so they burn oxygen. It's like we need to breathe. Okay, could use that open area and sometimes it close, so the ventilation is okay. But deep inside the tunnel, cannot do it. Deep inside the tunnel, use labad. And then you hold under. Okay. Oh, very heavy. The rain before. Yes. You know, because the wood here they make by the cap they make the wood because the wood in case they meet the water, absorb the water, and it get bigger, less water like inside. But now very heavy. And then you arms up. When you arms up, your shoulder is smaller. Here bigger. Here, but you arms up smaller. Bye bye. Bye See you bye. in Cambodia. Bye bye. Bye bye. Volunteer? No. Okay, you go take a picture first, and then I will show you this one. 2 minutes. ನೋಡಿದ್ರು ಗೊಂಬೆ 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 ಜಾಲ್ 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 ಜಾಲ್. ಹಾಯ್ ಗಾಯ್ಸ್, ಇವತ್ತು ಲಾಸ್ಟ್ ಡೇ ವಿಯೆಟ್ನಾಂ ಟ್ರಿಪ್ ಇಂದು ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀನಿ. ಕಾಫಿ ಕುಡಿಬೇಕಾಗಿದೆ. ನಾವು ಎಷ್ಟು ಕ್ಯೂಟಾಗಿ ಕಾಣಿಸ್ತೀವಿ ಅದಕ್ಕಿಂತ ಡಬಲ್ ಕ್ಯೂಟ್ ಆಗಿದೆ. ಎಲ್ಲಿ ನೋಡಿದ್ರು ಬರೀ ಟೆಡೀಸ್, ಬರೀ ಡಾಲ್ಸು, ಸಖತ್ ಬ್ಯೂಟಿಫುಲ್ ಆಗಿದೆ. ಇದು ಇವತ್ತೇ ಲಾಸ್ಟ್ ಡೇ ನಮ್ಮಲ್ಲಿ. ಇದನ್ನ ಫಸ್ಟೇ ಪ್ಲಾನ್ ಮಾಡಿಕೊಂಡು ಡಿಸೈಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಿತ್ತು. ದಟ್ಸ್ ಹೌ ವಿ ಕೇಮ್ ಹಿಯರ್. ನಾನು ಕೊಕೊನಟ್ ಕಾಫಿ, ನನಗೆ ಕೊಕೊನಟ್ ಕಾಫಿನೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಅದೇ ತೊಗೊಂಡಿದ್ದೀನಿ. ಟ್ರೈಂಗ್ ಸಮ್ ಟ್ರೆಡಿಷನಲ್ ಕೋಲ್ಡ್ ಬ್ರೂ ಇನ್ ಕೋಲ್ಡ್ ಬ್ರೂವಿಂಗ್ ಏನ ಕೊಕೊನಟ್ ಕಾಫಿ ಹೇಗೆ ಕುಡಿದ್ರು ಚೆನ್ನಾಗಿ ಅನಿಸ್ತದೆ ನನಗೆ. ಎಲ್ಲೇ ಕುಡಿದ್ರು ಪಿಕ್ಚರ್ ತಗೊಳ್ಳೋದು ಸ್ವಲ್ಪ ಕಷ್ಟನೇ. ಎಲ್ಲರೂ ಪಿಕ್ಚರಿಗಂತಾನೆ ಬರೋದು. ಇಲ್ಲಿ ಬ್ಯಾಕ್ಗ್ರೌಂಡ್ ನೋಡಿ, ಬ್ಯಾಕ್ಗ್ರೌಂಡಲ್ಲೂ ಫುಲ್ಲು ಗೊಂಬೆ. ನಾನು ಪಿಂಕ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ. ಅಷ್ಟೇ, ವಿಯೆಟ್ನಾಂ ಸೀರೀಸ್ ಮುಗೀತು. ಇಂಡಿಯಾಗೆ ಹೋಗ್ಬೇಕು. ಇವತ್ತು ಈವ್ನಿಂಗ್ ಫ್ಲೈಟ್ ಇರೋದು. ಸೊ ಯಾ, ಇವ್ರಿಗೆ ಅರ್ಥ ಆಗಲ್ಲ, ಜೀವಿತ ಬಿಡಲ್ಲ. ನಮ್ದೊಳ್ಳೆ ಕಥೆ ಆಗಿದೆ. ಅಣ್ಣಂಗೆ ಹೇಳ್ತಾ ಇದ್ದೀನಿ ಲಗೇಜ್ ಚೆಕಿಂಗ್. ನೋ ಲಗೇಜ್ ಬ್ಯಾಗ್ ಬ್ಯಾಗ್. ಕಮ್ ಆನ್ ಜೀವಿತ. You're keeping your bag in here, right? ನೋ ಬ್ಯಾಗ್ ವೇಟ್ ಬಾ ಸಾಕು, ನಮ್ಮ ಹತ್ರನೇ ಇದೆಯಲ್ಲ, ಅದ್ರಲ್ಲಿ ಮಾಡೋಣ. ಬಾ ಬಾ ಗೈಸ್, ಇದು ಫೇಮಸ್ ಫುಡ್ ಅಗಾರ್ ಅಗಾರ್. ಏನು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. Evening, okay. Evening. ಈವ್ನಿಂಗ್ Yeah. ಓಕೆ ಬಾಯ್. Yeah. ಬಾಯ್ ಬಾಯ್. ಆದ್ರೂ ಫಸ್ಟ್ ಪ್ರೆಸ್ ಮಾಡು. ಅದು ಹೇಳೋದು ಅರ್ಥ ಚೆನ್ನಾಗಿ ಹಂಗೆಲ್ಲ ಸ್ಟೈಲ್ ಆಗಿ ಹೆಲ್ಮೆಟ್ ಹಾಕೊಂಡು ಏನೋ ಹುಚ್ಚ. ಬಟ್ ಗ್ರಾಬ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಲ್ವಾ. ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಸುತ್ಕೊಂಡ್ ಬಂದ್ವಿ. ಯಾವಾಗ್ಲೂ ಕ್ಯಾಬ್ ಅಲ್ಲೇ ಹೋಗ್ತಾ ಇದ್ವಿ, ಕಾರೇ ಬುಕ್ ಮಾಡ್ತಿದ್ವಿ. ಇವತ್ತು ಲಾಸ್ಟ್ ಡೇ ಗ್ರಾಬ್ ಅಲ್ಲಿ ಬಂದ್ವಿ. ಇಟ್ ವಾಸ್ ರೀಸನೇಬಲ್ ಆಲ್ಸೋ. ಎಷ್ಟು 130 ರುಪೀಸಾ, 140 150 ರುಪೀಸ್. ಕಾರಲ್ಲಿ 2.5 ಲಕ್ಷ ತೋರಿಸ್ತಾ ಇತ್ತು. 2.5 ಲಕ್ಷ ಅಂದ್ರೆ ಅಲ್ಲಿ ಹೆಂಗ 400 ಗೊತ್ತಾಗುತ್ತೆ. 700 ಬರುತ್ತೆ. ನಾವು ಬರೀ ಚೀಪ್ ಆಗಿ ಬಂದ್ವಿ. ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಬಾಯ್ ಬಾಯ್. ಚಿಕನ್ ಇದೆಲ್ಲ ನಮ್ದು ಇದೆ ಹೊಡಿತೀನಿ. ಅಯ್ಯೋ, ಎಲ್ಲ ಮರ್ತ್ಕೊಂಡು ಹೋಗ್ತಾ ಇದೀನಿ. ನನಗೆ ಇಂಡಿಯಾಗ ಹೋಗೋ ಖುಷಿನ ಬೇಜಾರ ಅಂತ ಡಿಫ್ರೆನ್ಸೇ ಗೊತ್ತಾಗ್ತಿಲ್ಲ. ದೌರಾಣಿ ನನ್ಗೆ ಬೇಜಾರು ಗೈಸ್ ಹೋಗೋದಿಕ್ಕೆ. ಇವಾಗ ಪ್ಯಾಕಿಂಗ್ ಟೈಮ್. ಬಾಯ್ ಬಾಯ್. ಇನ್ನೇನು ಏರ್ಪೋರ್ಟಿಗೆ ಹೋಗೋಕ್ಕೆ ಒಂದು 1 ಅವರಲ್ಲಿ ಪಿಕಪ್ ಇದೆ. ಆ ಗ್ಯಾಪಲ್ಲಿ ಎಗ್ ಕಾಫಿ ಟ್ರೈ ಮಾಡಿರಲಿಲ್ಲ. ತುಂಬ ಫೇಮಸ್ ಇಲ್ಲಿ ಎಗ್ ಕಾಫಿ. ಸೊ ಒಂದು ಒಳ್ಳೆ ಬ್ಯೂಟಿಫುಲ್ ಕೆಫೆಗೆ ಬಂದೆ. ನೋಡಿ ಎಷ್ಟು ಪ್ರಿಟಿ ಇದೆ. ಇಲ್ಲಿ ನನಗೆ ನೋಡಿದ್ದೆಲ್ಲ ಪ್ರಿಟಿನೇ ಅನಿಸ್ತಾ ಇದೆ. ಎಗ್ ಅಂತಾನೆ ಗೊತ್ತಾಗಲ್ಲ ಇದು, ಆ ಥರ ಇದೆ. ಜಾಸ್ತಿ
ಕಾಫಿ ಫ್ರಾಗ್ರೆನ್ಸ್ ಇದೆ. ಸೊ ಯು ನಾಟ್ ಗೆಟ್ ಟು ನೋ ಇದು ಎಗ್ ಅಂತ. ಗೈಸ್ ಇವತ್ತು ಒಳ್ಳೆ ಫ್ರೆಂಚ್ ಲೇಡಿ ಥರ ರೆಡಿ ಆಗಿದ್ದೀನಿ ನಾನು. ಇದ್ರ ಜೊತೆಗೆ ನಿಮಗೆ ಗ್ಲಾಸಸ್ ಹಾಕ್ಕೊಂಡು ಯು ಶುಡ್ ಡ್ರಿಂಕ್ ಲೈಕ್ ದಿಸ್. ಎಲ್ಲೂ ಎಗ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಇದು. ಬಟ್ ಮೇಲೆ ಒಂಥರ ಫ್ರಾತ್ ಬರ್ಸಿರ್ತಾರಲ್ಲ, ಅದು ಎಗ್ ಫ್ರಾತ್ ಆದ್ಮೇಲೆ ಬರುತ್ತಲ್ಲ ಆ ಥರ ಇದೆ. ಎಗ್ ಸ್ಮೆಲ್ ಏನಿಲ್ಲ. ಯಮ್ ಯಮ್ ಯಮ್. ಇದನ್ನು ಮುಗಿಸ್ಕೊಂಡು ಸುಮ್ಮನೆ ಸ್ಟ್ರೀಟಲ್ಲಿ ಒಂದು ರೌಂಡ್ ಹಾಕ್ಕೊಂಡು ಏನಾದರೂ ಸಿಕ್ಕಿದ್ರೆ ಎತ್ಕೊಂಡು ಗೋಯಿಂಗ್ ಬ್ಯಾಕ್ ಟು ಇಂಡಿಯಾ ಹೋಮ್. ನಾನು ಆವಾಗಲಿಂದ ನಿಮಗೆ ಬಾಯ್ ಹೇಳ್ತಾ ಇದ್ದೀನಿ, ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೂ ಹೇಳ್ಬೇಕಲ್ವ ಎಗ್ ಕಾಫಿ ಎಲ್ಲ ಹೆಂಗಿರುತ್ತೆ ಅಂತ. ಅದನ್ನು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಟೇಪ್ ಇರೋದು ಏನಿದೆ ಶಾಪಿಂಗ್ 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 ಇಲ್ಲ. ಎರಡು ಮಾಡಿದಾಳೆ. 2 ಬ್ಯಾಗ್ ಶಾಪಿಂಗ್ ಮಾಡಿದ್ದೀನಿ. 2 ಅಲ್ಲ 3 ಬ್ಯಾಗ್ ಶಾಪಿಂಗ್ ಮಾಡಿದ್ದೀನಿ ಫ್ರೆಂಡ್ಸ್. ಲೆಕ್ಕ ಆಗದಿರಂಗೆ ಶಾಪಿಂಗ್ ಮಾಡಿದ್ದೀನಿ. ನಾನು ಶಾಪಿಂಗ್ ಅಂತ ಹೋಗೋದು, ನಾನು ತಗೊಳ್ಳೋದು ಈ ಹುಡುಗಿ ಅಲ್ಲ, ಇವಳಿಗಿಂತ ಜಾಸ್ತಿ ಇವಳು ತಗೊಂಡಿರೋದು. ಎಲ್ಲರೂ ದೇಪಿದ್ದೀನಿ. ನಾನೆಲ್ಲ ನಮ್ಮ ಮನೆಯವ್ರಿಗೆ ತಗೊಂಡಿರೋದು. ಏನೇನು ದೇಪಿದ್ದೀನಿ ನಮ್ಮ ಮನೆಯವ್ರಿಗೆ ತಗೊಂಡಿರೋದು. ಇವಳು ಅವ್ರು ಇದು ಯಾರಿಗಾರು ಕೊಡೋಕ್ಕಾಗುತ್ತೆ, ಇದೊಂದು ಯಾರಿಗಾದ್ರೂ ಕೊಡೋಕ್ಕಾಗುತ್ತೆ ಅಂತ ನಾನು ನಮ್ಮ ಮನೆಯವ್ರಿಗೆ ಅಷ್ಟೇ ತಗೊಂಡಿರೋದು. ಈ ವಿಡಿಯೋನ ನಂಗೆ ಗೊತ್ತಿರೋ ಯಾರು ನೋಡಬೇಡಿ, ಆಮೇಲೆ ಗೊತ್ತಿಲ್ಲ ಅಂದ್ರೆ ಬೇಜಾರಾಗ್ತದೆ. ಇನ್ನೇನೇನೋ ತಗೊಂಡ್ಬಂದು ದೇಪಿರೋ ಥಿಂಗ್ಸ್ ತೋರಿಸ್ತಾ ಇದ್ದೀನಿ. ಹೋಟೆಲಿಂದ ಎತ್ಕೊಂಡ್ಬಂದಾಳೆ. ಸೊ ವಿಯೆಟ್ನಾಮ್ ಕಾಫೀಸ್. ಹೌದಾ? ವಿಯೆಟ್ನಾಮ್ ಚೀಕ ನಾನು ತಗೊಂಡು ನನಗೆ ತಗೊಂತ ಹೇಳಕ್ಕಾಗಲ್ವ? ಇದು ದೇಪಿ ನಂಗೆ ಹೇಳೇ ಇಲ್ದೆಲ್ಲ ತಗೊಂಡಿದ್ದಾಳೆ ಇವಳು. ಕಳ್ಳಿ ಕಳ್ಳಿ ಅಷ್ಟೇ ಫ್ರೆಂಡ್ಸ್. ನಾನು ಅಂದೇ ಒಂದು ತಿಂಗಳು ಏನೋ ಎತ್ಕೊಂಬಂದಿಲ್ಲ ಅಲ್ಲ, ನೀವು ಫ್ಲಾಗ್ ಎತ್ಕೊಂಡ್ಬಂದಿಲ್ಲ. ಕ್ಲೀನ್ ಮಾಡ್ತೀನಿ ಬೇಕಾ ಎತ್ಕೊಂಡು ಟೈಮ್ ಇದೆಯಲ್ಲ, ಬ್ಯಾಟ್ರಿ ಮಾಡ್ತಾ ಕುತ್ಕೊಂಡಿದ್ದೀವಿ. ನನಗೆ ಕೆಲಸ ಎಲ್ಲ 20 ತೆಗಿಯೋದು. ನಾನಂತ ಅವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಎವ್ರಿ 2 hours ಗೊತ್ತಾಗೋದು ಎಷ್ಟು ಶಾಪಿಂಗ್ ಮಾಡಿದೀನಿ ಅಂತ. ಅದೆಲ್ಲ ಕೆಲ್ಸದ ಶಾಪಿಂಗು ಗೈಸ್. ಅವಳಿಗಂತ ತಗೊಂತಾ ಇಲ್ಲ ಅವಳು. ಅದು ಯಾರಿಗೋ ಕೊಟ್ರ, ಅದು ಯಾರಿಗೋ ಕೊಟ್ರ. ಗೀವರ್ ಇದು ಕಟ್ ಕಟ್ ಚೆನ್ನಾಗಿರೋದೆಲ್ಲ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಇದೊಂದು ಸ್ವಲ್ಪ ರೀಸೆಂಟ್ ಆಗಿ ಬೋರ್ಡಿಂಗ್ ಪಾಸ್ ಕೊಟ್ಟವ್ರು, ಬಿಲ್ ತರ ಕೊಟ್ಬಿಡೋರು. ನಾನು ಕಳ್ಕೊಂಡ್ಬಿಟ್ಟು ವಾಪಸ್ ಇವ್ರಿಗೆ ಸಿಕ್ತು ಮೇಡಮ್. ಯಾವುದೋ ಒಂದು ಕಸ ಅಂತ ತಗೊಂಡೋಗ್ಬಿಟ್ಟೆ ಬಿನ್ನಿಗೆ ಹಾಕ್ಬಿಟ್ಟಿದ್ದೀನಿ. ಆಮೇಲೆ ಅವ್ರು ಯಾರೋ ವಾಶ್ರೂಮ್ ಅಲ್ಲಿ ಬೀಸ್ಕೊಂಡಿದ್ರಂತೆ, ಎಲ್ಲಿ ಬೀಸ್ಕೊಂಡಿರೋ ಗೊತ್ತಿಲ್ಲ. ಆ ವಾಪಸ್ ಅದೇ ಯಾರೋ ಲೈಟಲ್ಲೇ ಸಿಕ್ತು ಅವ್ರಿಗೆ, ಯಾರೋ ಕೊಟ್ಟರು. ಏನೇನೋ ಕಸ ಕಡ್ಡಿ ಎಲ್ಲ ತುಂಬಿಸ್ಕೊಂಡಿದ್ದೆ ಇದ್ರಲ್ಲಿ. ಏನೇನೋ ಇದೆ. ಇವಾಗ ನೀವೇನ್ ಹೇಳ್ಬೇಕಂದ್ರೆ ನೆಕ್ಸ್ಟ್ ಟೈಮ್ ನಾನು ಇವ್ರ ಜೊತೆ ಟ್ರಾವೆಲ್ ಮಾಡ್ಬೇಕಾ ಮಾಡಬಾರ್ದ ಅಂತ ಆಗ್ತಾರಲ್ಲ ಯೂಟ್ಯೂಬ್ ವಿಡಿಯೋ, ಅದು ನೋಡ್ಬಿಟ್ಟು ನೀವು ಹಾಕಿ ಕಮೆಂಟ್ ಹಾಕಿ, ಲೈಕ್ ಇಲ್ಲಿ ಬಂದ್ಬಿಟ್ಟು ಇಂಗ್ಲೀಷ್ ಮಾಡ್ತಾರೆ. ಸೀರಿಯಸ್ಲಿ ಇವ್ರ ಹತ್ರ ಮಾತಾಡಿ ನಾನು ಚೈನೀಸ್ ತರ ಮಾತಾಡ್ತಿದ್ದೀನಿ, ಇವಳು ಇಂಗ್ಲೀಷ್ ಮರ್ತೋಗ್ಬಿಟ್ಟಿದ್ದಾಳೆ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೆಲ್ ಬಟನ್ ಪ್ರೆಸ್ ಹಿಂಗಂದ್ರೆ ಮಾಡಬೇಡಿ ಅಂತ. ಹಿಂಗಂದ್ರೆ ಬೆಲ್ ಬಟನ್ ಪ್ರೆಸ್ ಹಿಂಗಂದ್ರೆ ಮಾಡಬೇಡಿ ಈ ಹಾಕ್ತೀನಿ ಹಿಂಗೆ. ಬೆಲ್ ಬಟನ್ ನೆಕ್ಸ್ಟ್ ಟ್ರಿಪ್ ಮಾಡ್ಬೇಕಾದ ಜೊತೆಗೆ ಫನ್ ಇದೆಯಾ? ಫನ್ ಆಕ್ಚುಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ.